ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊನ್ನೆ ಕಲಬುರಗಿಯಲ್ಲಿ ಒಂದು ಈವೆಂಟ್ಗೆ ಕಾವ್ಯನ ಕರೆಸಿರ್ತಾರೆ. ಆ ಕಾವ್ಯನ ನಿಜವಾಗ್ಲೂ ಒಂದು ರೀತಿ ಚೆನ್ನಾಗಿ ಟ್ರೀಟ್ ಮಾಡೋದೇ ಇಲ್ಲ. ಆಕೆನ ಆ ಥರ ನಡ್ಸ್ಕೊಳ್ಳೋದಕ್ಕೆ ಏನು ಕಾರಣ ಅಂದರೆ, ಈವೆಂಟಲ್ಲಿ ಕಾವ್ಯ ಅವರು ನಾನು ಇರೋಕ್ಕಾಗೋದಿಲ್ಲ, ಹೋಗ್ತೀನಿ ಹೋಗ್ತೀನಿ ಅಂತಿದ್ರಂತೆ. ಅದಕ್ಕೆ ಅವರ ರಿಪ್ಲೈ ಏನಾಗಿತ್ತು, ಅದು ಸಮಾರಂಭಕ್ಕೆ ಏನು ಕರೆಸಿದ್ರಲ್ಲ ಒಬ್ಬರು ವ್ಯಕ್ತಿಗಳು, ಅವರ ಒಂದು ರಿಪ್ಲೈ ಏನಿತ್ತು ಅದು ಪ್ರತಿಯೊಂದು ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಕಾವ್ಯ ತಪ್ಪ, ಈವೆಂಟ್ಗೆ ಲೇಟಾಗಿ ಬಂದಿದ್ದಂದರೆ ಜಾಸ್ತಿ ಹೊತ್ತು ಇರಲಿಲ್ವಂತೆ ಕಾವ್ಯ. ಅದೇ ರೀತಿ ಅವರು ಇನ್ನೂ ಒಂದು ಸ್ವಲ್ಪ ಇರಬೇಕು, ಜಾಸ್ತಿ ಹೊತ್ತು ಇರಬೇಕಾಗಿತ್ತು, ಅವರು ಇಲ್ಲ ಅಂತ ಥರ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಏನಾಗ್ತಿದೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಕಾವ್ಯನ ಈಗ ಎಲ್ಲರೂ ಬರೀ ಕಲಬುರಗಿ ಅಂತ ಅಲ್ಲ, ಈಗ ಸುತ್ತಮುತ್ತ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಈವೆಂಟ್ಗಳಿದ್ರೆ ಕಾವ್ಯನ, ಗಿಲ್ಲಿನ ಈ ಥರ ಎಲ್ಲರನ್ನೂ ಬಿಗ್ ಬಾಸ್ ಕಂಟೆಸ್ಟೆಂಟ್ನಾಗ ಕರೆಸ್ತಿರೋದು ನೀವು ನೋಡ್ತಾನೆ ಇರ್ತೀರ. ಅದೇ ರೀತಿ ಮೊನ್ನೆ ಕಾವ್ಯನ ಕಲಬುರಗಿ ಒಂದು ಈವೆಂಟ್ಗೆ, ಮಹೋತ್ಸವಕ್ಕೆ ಕಾವ್ಯನ ಕರೆಸಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ಕಾವ್ಯನ ಅಂದರೆ ಈ ಟೈಮ್ಗೆ ಬರಬೇಕು ಅಂತ ಹೇಳಿದರೆ, ಅವ್ರು ಕಾವ್ಯ ಅದೇ ಟೈಮಿಗೆ ಪಕ್ಕಾ ಟೈಮಿಗೆ ಬಂದಿದ್ದಾಳೆ. ಕಾವ್ಯನಲ್ಲಿ ಏನು ತಪ್ಪಿಲ್ಲ. 100% ಹೇಳ್ಬೇಕಂದ್ರೆ ಕಾವ್ಯದ ಏನು ತಪ್ಪಿಲ್ಲ. ಅವ್ರು ಯಾವ ಟೈಮ್ ಹೇಳಿದಾರೋ ಈ ಟೈಮ್ಗೆ ಇಲ್ಲಿ ಉತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಅದೇ ರೀತಿ ಅವರು ಕೂಡ ಅದೇ ಟೈಮ್ಗೆ ಬಂದಿದ್ದಾರೆ. ಬಟ್ ಅವ್ರು ಹೇಳಿದ ಟೈಮ್ಗೆ ಉತ್ಸವನ ಸ್ಟಾರ್ಟ್ ಮಾಡಿಲ್ಲ, ಈವೆಂಟ್ನ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ತಪ್ಪಿರೋದು ಯಾರ್ದು? ಈವೆಂಟ್ ಯಾರು ಅರೇಂಜ್ ಮಾಡಿದ್ರೋ ಅವ್ರ ತಪ್ಪು. ಯಾವಾಗ ಸ್ಟಾರ್ಟ್ ಆಗಬೇಕೋ ಆ ಟೈಮ್ಗೆ ಅರೇಂಜ್ ಮಾಡದೇ ಇರೋದು ಅವ್ರು ತಪ್ಪಾಗಿರೋ ಕಾರಣ ಇಲ್ಲಿ ಕಾವ್ಯನ ದೂಷಿಸ್ತಿದ್ದಾರೆ. ಕಾವ್ಯಂಗೆ ಫ್ಲೈಟ್ ಲೇಟ್ ಆಯಿತು ಅಂತ ಕಾವ್ಯ ಹೇಳ್ತಾ ಇದ್ರಂತೆ. ಆದರೆ ಇಲ್ಲಿ ಇವರು ಏನು ನೀವು ಇಷ್ಟು ಇವಾಗ ಬಂದಿದ್ರೆ ಈವೆಂಟ್ಗೆ ಯಾರೇ ಹೋಗಬೇಕು ಅಂತ ಈ ಥರ ಎಲ್ಲ ಲೇಟ್ ಆಗಿದೆ. ಸ್ವಲ್ಪ ಅಲ್ಲಿ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾತೆಲ್ಲ ಆಗಿದೆ ಅಲ್ಲಿ, ಕಾವ್ಯ ಮತ್ತು ಆ ಈವೆಂಟ್ಗೆ ಯಾರ್ಯಾರು ಬಂದಿದ್ರೋ ಅವರೆಲ್ಲರ ನಡುವೆ. ಅದೇ ರೀತಿ ಕಾವ್ಯನ ಸೇಫಾಗಿ ಕಳಿಸೋದು ಕೂಡ ಅವರ ಒಂದು ಜವಾಬ್ದಾರಿ ಆಗಿತ್ತು. ಹಾಗೂ ಈಗ ಮಾಡಿ ಎಲ್ಲ ಸೇಫಾಗಿ ಕಾವ್ಯನ ಕಳಿಸಿದ್ದಾರೆ. ನನಗೆ ಅಲ್ಲಿ ಇನ್ನೊಂದು ರೀತಿ ಏನಾಯ್ತು ಅಂದರೆ, ಸ್ಟೇಜ್ ಮೇಲೆ ಕಾವ್ಯನ ನೋಡೋದಕ್ಕೆ ಗಿಲ್ಲಿ ಫ್ಯಾನ್ಸು, ಕಾವ್ಯ ಫ್ಯಾನ್ಸು ಎಲ್ಲ ತುಂಬ ಜನ ಮುತ್ಕೊಂಡಿದ್ರು ಅಲ್ಲಿ. ಅಂದರೆ ಕಾವ್ಯಗೆ ಅವ್ರ ಫ್ಯಾನ್ಸ್ ಜೊತೆ ಮಾತಾಡೋದಕ್ಕೆ ಮೈಕ್ ಕೊಡಲಿಲ್ಲ. ಅದೇ ರೀತಿ ಅವ್ರು ಏನಾರ ಫೋಟೋ ಕೊಡೋಕೆ ಬಂದಿರೋ ಕಿತ್ತು ಎಸೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದು ಸ್ವಲ್ಪ ಬೇಜಾರಿನ ವಿಷಯ. ಏನಕ್ಕೆ ಹಂಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಕಾವ್ಯ ಅವರು ನಂಗೆ ಲೇಟ್ ಆಯಿತು, ನನಗೆ ಈವೆಂಟ್ಗೆ ಅಂದರೆ ನಾನು ಮನೆಗೆ ಹೋಗೋದಕ್ಕೆ ಲೇಟ್ ಆಯಿತು, ಫ್ಲೈಟೆಲ್ಲ ಇದೆ ಅಂತ ಹೇಳಿದ್ದಾರೆ. ಅವಾಗ ಇವ್ರು ಏನೇನೋ ಮಾಡಬೇಕಾದ ಸಮಾರಂಭಗಳು ಇದಕ್ಕೋಸ್ಕರ ಇವ್ರೇನೇ ಅಂದರೆ ಕಾವ್ಯಂಗಿಗೆ ಮೈಕ್ ಕೊಟ್ಟರೆ ಟೈಮ್ ಸಾಲಲ್ಲ, ಅವ್ರು ಬೇಕೇ ಹೋಗಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಅವರು ಆ ಟೈಮಲ್ಲಿ ಏನೇನು ಮುಗಿಸ್ಕೋಬೇಕು, ಅವರು ಕ್ಯಾಂಡಲ್ ಹಚ್ಚೋದು, ದೀಪ ಹಚ್ಚೋದಿರ್ಬೋದು, ಏನೋ ಇರುತ್ತಲ್ಲ ಅದನ್ನೆಲ್ಲ ಮುಗಿಸಿ ಅವ್ರಿಗೆ ಸನ್ಮಾನ ಮಾಡೋದಿರ್ಬೋದು, ಅದೆಲ್ಲ ಮಾಡಿಬಿಟ್ಟು ಕಳಿಸ್ಬಿಡೋಣ ಅನ್ನೋದು, ಅವ್ರು ಹೇಳ್ತಿರೋ ಟೈಮ್ ಕಳಿಸ್ಬಿಡೋಣ ಅನ್ನೋದು ಇವ್ರದ್ದು ಒಂದು ಇದಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಮೈಕ್ ಕೊಡಲಿಲ್ವಂತೆ. ಅಂದರೆ ಟೈಮ್ ಆಗೋಗಿದೆ ಆಲ್ರೆಡಿ. ಈಗ ಇವ್ರ ಹತ್ರ ಮಾತಾಡ್ಕೊಂಡು ಇವ್ರಿಗೆ ಮಾತಾಡೋಕ್ಕೆಲ್ಲ ಟೈಮ್ ಕೊಟ್ಟರೆ ಇಲ್ಲಿ ನಮ್ಮ ಇವೆಂಟ್ ಹಾಳಾಗೋಗುತ್ತೆ, ನಾವು ಕಟ್ಸಿರೋ ಉದ್ದೇಶ ಏನು ಅದೆಲ್ಲ ಸ್ವಲ್ಪ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅವರಲ್ಲಿ ಫ್ಯಾನ್ಸ್ಗಳ ಹತ್ರ ಮಾತಾಡೋದಕ್ಕೆ, ಕನ್ವರ್ಸೇಷನ್ ಮಾಡೋಕ್ಕೆಲ್ಲ ಬಿಡಲಿವಂತೆ. ಅದೇ ರೀತಿ ಅಲ್ಲಿ ಅವ್ರ ಫ್ಯಾನ್ಸ್ಗಳ ಜೊತೆ ಇರಲಿ, ಅವರವರೇ ಕಿತ್ತಾಡ್ತಿದ್ದಾರೆ. ಈವೆಂಟಿಗೆ ಕರೆಸಿದಾರಲ್ಲ ಅವರವರೇ ಕಿತ್ತಾಡ್ತಿದ್ದಾರೆ. ಅವ್ರನ್ನ ತಳ್ಳೋದಿರ್ಬೋದು, ಮೈಕ್ ಹೆಂಗೆ ಕೊಟ್ಟೆ ಅಂತ ಬೈತಾ ಇರೋದಿರ್ಬೋದು, ಒಬ್ರನ್ನ ಹೊಡಿಯೋಕ್ಕೆ ಹೊರ್ಟೋಗ್ಬಿಟ್ಟಿದ್ರು ಪಾಪ. ನಂಗೆ ನಿಜವಾಗ್ಲೂ ಈವೆಂಟ್ಗೆ ಅದು ಏನಕ್ಕೆ ಕರೆಸ್ತಾರ. ಅದಕ್ಕೆ ಆಲ್ಮೋಸ್ಟ್ ಜನ ಕಲಬುರಗಿಯಲ್ಲಿ ಈವೆಂಟ್ಗೆ ಈ ಥರ ಸೆಲೆಬ್ರಿಟಿಗಳನ್ನ ಕರೆಸ್ದಾಗ ಆದಷ್ಟು ಹುಷಾರಾಗಿ ಈ ಟೈಮಿಗೆ ಮಾಡ್ತೀವಿ ಅಂದರೆ ಪಕ್ಕ ಆ ಟೈಮಿಗೆ ಮಾಡಿಬಿಡಿ ಈವೆಂಟ್ನ. ಸುಮ್ಮನೆ ಯಾವುದೋ ಟೈಮಿಗೆ ಪಾಪ ಅವರು ಏನೋ ಅವ್ರದ್ದು ಬೇರೆ ಇರುತ್ತೆ, ಆ ಟೈಮ್ಗೆ ಇನ್ನೊಂದೇನೋ ಈವೆಂಟ್ ಇರ್ಬೋದು. ನೀವು ಈ ಟೈಮ್ಗೆ ಅಂತ ಹೇಳಿದ್ಮೇಲೆ ಅವ್ರು 100% ಆ ಟೈಮ್ಗೆ ಬರ್ತಾರೆ, ಆ ಟೈಮ್ಗೆ ಸ್ಟಾರ್ಟ್ ಮಾಡಿ. ಇಲ್ಲ ಅವರೇ ಟೈಮ್ ಲೇಟಾಗಿ ಬಂದಿದ್ದಾರೆ ಅಂದರೆ ಅವಾಗ ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾತಾಡ್ಬೋದು. ಇಲ್ಲ ಅವ್ರು ಪರ್ಫೆಕ್ಟ್ ಟೈಮ್ ಬಂದಿದ್ದಾರೆ, ನೀವಿಲ್ಲಿ ಟೈಮ್ ಚೇಂಜ್ ಮಾಡ್ತಿದ್ದೀರ ಅಂದರೆ ಅಲ್ಲಿ 100% ನಿಮ್ಮ ತಪ್ಪಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರ್ದು ತಪ್ಪು ಅಂತ ಹೇಳಿದ್ರೆ 100% ಇಲ್ಲಿ ಕಲಬುರ್ಗಿ ಈವೆಂಟ್ಗೆ ಯಾರ್ಯಾರು ಕರೆಸಿದ್ರಲ್ಲ ಅವ್ರದ್ದೇ ತಪ್ಪು ಅಂತ ಹೇಳ್ತೀನಿ. ಸೊ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಫೋಟೋ ತುಂಬ ಕೊಟ್ಟಿದ್ದಾರೆ. ಅಂದರೆ ಜಿ ಕೆ ಅನ್ನೋದಿರ್ಬೋದು, ಅಂದರೆ ಕಲಬುರ್ಗಿ ಜನ ಸ್ವಲ್ಪ ಹಳೆ ಕಾಲದವ್ರ ಥರ ಫೋಟೋ ಎಲ್ಲ ಮಾಡಿ ಗಂಡ ಹೆಂಡ್ತಿರ್ತಾರೆ. ಅಂದರೆ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಅಷ್ಟೊಂದು ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಕಾವ್ಯ ಸಾರಿ ಕೂಡ ಕೇಳಿದ್ರು. ಯಾರ್ಯಾರಲ್ಲಿ ಬಂದಿದ್ರಲ್ಲ, ನೀವು ಮಾತಾಡಿ ಅವ್ರಿಗೆ ಮೈಕ್ ಕೊಡ್ರಲ್ಲಿ ಬಡ್ಕೊಳ್ತಿದ್ದಾರೆ ಫ್ಯಾನ್ಸು, ಕಾವ್ಯಂಗೆ ಮೈಕ್ ಕೊಡ್ರಿ ಅಂತ. ಏನಕ್ಕೂ ಮೈಕ್ ಕೊಡ್ಬೇಕು, ಅದು ಯಾರೋ ಪುಣ್ಯಾತ್ಮ ಏನೋ ಬೈದೇ ಬಿಟ್ಟ ಕೆಟ್ಟಾಗಿ. ಕಾವ್ಯ ಅದನ್ನು ಕೇಳಿಸ್ಕೊಂಡು ಸಾರಿ ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಿಲ್ಲ, ಸಾರಿ ಕ್ಷಮಿಸ್ಬಿಡಿ, ಏನು ಬೇಜಾರು ಮಾಡ್ಕೋಬೇಡಿ ಅಂತ ಕಾವ್ಯ ಕೂಡ ಸಾರಿ ಕೇಳ್ತಾರೆ. ಸೊ ಅವಾಗ ಅಫ್ಕೋರ್ಸ್ ಫ್ಯಾನ್ಸ್ಗಳು ಆಯಿತು ಸರಿ ಬಿಡು ಕಾವ್ಯ. ಆಮೇಲೆ ಕೈ ಕೊಡೋಕೆ ಹೋಗ್ತಾರೆ, ಹ್ಯಾಂಡ್ ಶೇಕು ಫ್ಯಾನ್ಸ್ಗಳಿಗೆ. ಅವ್ರ ಹತ್ರ ಕಿತ್ತ ಕಡೆಗೆ ಹೋಗ್ಬಿಡು, ಕಿತ್ತ ಕಡೆಗೆ ಹಿಂಗೆ ತಳ್ಳೇ ಬಿಡ್ತಾರೆ ಫ್ಯಾನ್ಸ್ನ. ಅದು ಸ್ವಲ್ಪ ಒಂದು ಬೇಜಾರಿನ ವಿಷಯ. ಅದಕ್ಕೆ ಅವ್ರು ಕಾವ್ಯ ಕೂಡ ಸಾರಿ ಕೇಳ್ತಾರೆ, ತಪ್ಪು ತಿಳ್ಕೊಬಿಡಿ ಸಾರಿ ಅಂತ. ಆಮೇಲೆ ಫೋಟೋ ಕೊಡೋಕೆ ಬರ್ತಾರೆ, ಅದು ಕಿತ್ತೇಸಕ್ಕೆ ಹೋಗ್ತಿರ್ತಾರೆ. ಸದ್ಯಕ್ಕೆ ಅವ್ರ ತಮ್ಮನ ಕೈಯಲ್ಲಿ
ಕೊಟ್ಬಿಡ್ತಾರೆ ಫೋಟೋಸ್ ಎಲ್ಲ. ಸೊ ಇಷ್ಟು ಈವೆಂಟ್ ಅಂತ ಮಾಡಿದ್ಮೇಲೆ ಒಂದು ಜವಾಬ್ದಾರಿಯುತವಾಗಿ ಮಾಡಬೇಕು. ಅದೇ ರೀತಿ ಈ ಥರ ಫಿಕ್ಸ್ ಹಿಂಗೆ ಬರ್ತಾರೆ, ಹಿಂಗೆ ಜನಗಳು ನೋಡ್ಕೋಬೇಕು ಅಂತ. ಅವ್ರು ಇನ್ನೊಂದು ಏನಾದ್ರು ಗೊತ್ತಾ, ಈಗ ಕಲಬುರ್ಗಿ ಅವ್ರಿಗೆ ಹೆಂಗೆ ಕರ್ಸಿದ್ರಲ್ಲ ಈವೆಂಟ್ಗೆ, ಅವರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಅಕಸ್ಮಾತ್ ಈಗ ಇವ್ರನ್ನ ಈವೆಂಟ್ ಕಳಿಸಿದ್ದಾರೆ, ಈಗ ಫ್ಯಾನ್ಸ್ಗಳು ಅಂದ್ಬಿಟ್ಟು ಹಿಂಗೆ ಬಂದು ಮುತ್ಕೊಳ್ಳೋದು, ಅವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ ಕಾವ್ಯಂಗೆ, ಕರ್ಸಿದ್ಮೇಲೆ ಈವೆಂಟ್ನ ಹೆಂಗೆ ನೋಡ್ಕೋಬೇಕು, ಅವ್ರಿಗೆ ಈಗ ಹೆಂಗೆ ಮಾಡಕ್ಕೆ ಮಾಡಿದ್ರಿ, ಹೆಂಗೆ ಆ ಥರ ಬಿಟ್ಟರೆ ಜನಗಳನ್ನೆಲ್ಲ ಆ ಥರ ಮಾತಾಡ್ಸೋದಕ್ಕಿರ್ಬೋದು, ಅಥವಾ ಕಾಫಿ ಹೆಂಗೆ ಎಫೆಕ್ಟ್ ಆದರೆ ಇದೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆ ಥರ ತಳ್ಳಿದ್ದು ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರೂ. ಅವರ ಒಂದು ಸೇಫಿಂದ ಆ ಥರ ಮಾಡಿರ್ಬೋದು. ಇನ್ನೊಂದು ಅವರು ಈವೆಂಟ್ಗೆ ತುಂಬ ಲೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೂಡ ಮಾಡಿರ್ಬೋದು. ಇಲ್ಲಿ ಕಾವ್ಯ ಲೇಟ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರಂತೆ. ಸೊ ಅದಕ್ಕೋಸ್ಕರ ಇವ್ರು ಬೇಗ ಬೇಗ ಮಾಡಿ ಕಳ್ಸೋಣ ಅನ್ನೋದೊಂದು ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲಿ ಕಾವ್ಯ ಕೂಡ ಸಾರಿ ಕೇಳಿದ್ದಾರೆ ನಿಮ್ಮನ್ನ. ಸೊ ಯಾರು ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಇಬ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇಬ್ರದ್ದು ಅವರವರ ಟೈಮ್ ಎಲ್ಲ ನೋಡಿ ಮಾತಾಡಬೇಕಾಗುತ್ತೆ ನಾವು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಯಾರ್ಯಾರು ಹೋಗಿದ್ರಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.